ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿ ನೀವು ಯಾವಾಗಲೂ ಇದೆ ಇಂಡಸ್ಟ್ರೀಸ್ ಕೂಡ ಇಂಟ್ರಾಕ್ಷನ್ ಮಾಡೋತ್ತಿಗೆ ಅವ್ರಿಗೆ 65 ಮಂದಿ ಸಿಒಸ್ ಬರ್ತಾ ಇದಾರೆ ಈಗ. ಮತ್ತು ಅವ್ರ ಜೊತೆ ನಾವು ತುರ್ತಾಗಿ ದೆಹಲಿಗೆ ಹೋಗಿದ್ದಾರೆ ಸರ್, ಸಂಪುಟ ಪುನರ್ರಚನೆ ಅಂತಿದ್ದಾರೆ ಸರ್. ನೋಡಿ, ಹೈಕಮಾಂಡ್ಗೆ ಭೇಟಿ ಆಗೋದು ಸರ್ವೇ ಸಾಮಾನ್ಯ. ಇವತ್ತು MLC ಪ್ರಶ್ನೆಗಳಿದೆ, ಇಂಥರ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಿದ್ದಾರೆ. ತಪ್ಪೇನಿದೆ ಅದರಲ್ಲಿ? ನೀವು ಕೂಡ ಹೈಕಮಾಂಡ್ ಜೊತೆ ನಿಕಟ ಸಂಪರ್ಕದಿಂದ ತುಂಬಾ ಸಮೀಪ ಒಡನಾಡಿ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಸಂಚಲನ ಮೂಡಿಸುತ್ತೆ, ಮತ್ತೊಂದು ಮಹತ್ತರ ಬೆಳವಣಿಗೆಗೆ ಪಾತ್ರ ಆಗುತ್ತೆ ಇವತ್ತಿನ ದೆಹಲಿ ಪ್ರವಾಸ. ನೋಡಿ, ಇವತ್ತು ಸ್ವಾಭಾವಿಕವಾಗಿ ಅದನ್ನು ಕೂಡ ಅವ್ರ ವಿವರಣೆ ಕೇಳಬಹುದು, ಅಥವಾ ಇವರಾಗಿನೇ ಅದರ ವಿವರಣೆ ಕೊಡುವಂತದ್ದಾಗಬಹುದು, ಏನೇನಾಗಿದೆ ಅಂತ. ರಾಜಕೀಯವಾಗಿ ಏನಾದರೂ ತಲೆದಂಡ ನೋಡಿ, ಅದೆಲ್ಲ ಕೂಡ ಅಂಥದ್ದು ಯಾವುದೂ ಕೂಡ ಇಲ್ಲ. ಆಮೇಲೆ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಹೈಕಮಾಂಡ್ ಆಗಲಿ, ಇವತ್ತು ದಿವಸ ಈ ಕಾಲ್ ತುಳಿತದ ಪ್ರಶ್ನೆ ಬಂದಾಗ ಇವರಾಗಿನೇ ಅವ್ರಿಗೆ ಹೇಳ್ಬೋದು, ಅಥವಾ ಅವರಾಗಿ ಇವ್ರನ್ನ ಕೇಳಿದಾಗೂ ಕೂಡ ಹೇಳ್ಬೋದು. ಇನ್ನು ಉಳಿದಿದ್ದು ಭಾಳ MLC ವಿಚಾರ ಒಂದಿದೆ. ಅದನ್ನು ಬಿಟ್ಟರೆ ಇನ್ನು ಉಳಿದಿದ್ದ ವಿಚಾರಗಳು ಸಂಪುಟ ಪುನರ್ರಚನೆ ಗಿರಚನೆ ಅದೆಲ್ಲವೂ ಕೂಡ ಹೈಕಮಾಂಡ್ ವಿವೇಚನೆಗೆ ಬಿಟ್ಟಿದ್ದು, ಮುಖ್ಯಮಂತ್ರಿಗಳ ವಿವೇಚನೆ ಬಿಟ್ಟಿರುವಂತದ್ದು. ಯಾವುದು ಗೊಂದಲ ಏನಿಲ್ಲ. ತುಲಸ ಅದು 4 ಹೆಸರುಗಳು ಬಂದಿದ್ದಾವೆ. ಸ್ವಾಭಾವಿಕವಾಗಿ ಕಾಂಗ್ರೆಸ್ ಪಕ್ಷ ದೊಡ್ಡ ಸಮುದ್ರ ಇದ್ದಂಗೆ, ಅದು ಬಹಳಷ್ಟು ಮಂದಿ ಆಕಾಂಕ್ಷಿಗಳಿದ್ದಾರೆ, ಸಮರ್ಥರು ಕೂಡ ಇದ್ದಾರೆ, ಬಹಳಷ್ಟು ಜನ ಆಕಾಂಕ್ಷಿಗಳಿದ್ದಾರೆ, ಸಮರ್ಥರಿದ್ದಾರೆ. ಹೀಗಾಗಿ ಸ್ವಾಭಾವಿಕವಾಗಿ ಅಲ್ಲಿ ಪೈಪೋಟಿ ಬರ್ತದೆ. ಸಿಎಂಗೆ ಡೈರೆಕ್ಷನ್ ಕೊಟ್ಟು ಓಲ್ಡ್ ಮಾಡಿಸಿದ್ರು AICC ನಾಯಕರು ಅಂತ ಚರ್ಚೆ. ನೋಡಿ, ಯಾವಾಗಲೂ ಗೊಂದಲ ಸೃಷ್ಟಿಯಾದಾಗ ಹೋಲ್ಡ್ ಮಾಡಿಸಿರಲ್ಲ, ಸ್ವಲ್ಪ ಚರ್ಚೆ ಮಾಡೋಣ ಅಂತ ಇರ್ತಾರೆ ಅಷ್ಟೇ. ಚಿನ್ನಸ್ವಾಮಿ ಇನ್ಸಿಡೆಂಟ್ ಪಕ್ಷಕ್ಕೆ ಒಂದು ರೀತಿ ಮುಜುಗರ, ಡ್ಯಾಮೇಜ್ ಅಲ್ಲ ಸರ್ಕಾರಕ್ಕೆ? ನೋಡಿ, ಇದು ಯಾರು ಕೂಡ ಊಹೆ ಮಾಡಲಾರ್ದಂಥದ್ದಲ್ಲ. ಅದನ್ನೊಂಥರ ಪ್ರವಾಹ ಬಂದಾಗೆ ಒಂದು ಸಹ ಫ್ಲಾಶ್ ಫ್ಲಡ್ಸ್ ಬರ್ತಾವಲ್ಲ, ಆ ಥರ ಆಗಿರುವಂಥದ್ದು. ಈಗ ಹಿಂದೆ ನಾವು ತುಲನೆ ಮಾಡಕ್ಕೆ ಬಯಸೋದಲ್ಲ, ಉತ್ತರ ಪ್ರದೇಶದಲ್ಲಿ 129 ಜನ ಇದು ಆದ್ರಲ್ಲ, ಇವೆಲ್ಲವೂ ಕೂಡ ಬಹಳ ನೋವಿನ ಸಂಗತಿ. ಇದರಲ್ಲಿ ಎರಡು ಮಾತಿಲ್ಲ. ಒಂದು ದಿವಸ ನಾವು ಪಾಪ ಇದು ಯಾರು ಪ್ರಾಣ ಕಳ್ಕೊಂಡಿದ್ದಾರೆ ಅವ್ರ ಬಗ್ಗೆ ಎಲ್ಲರಿಗೂ ಕೂಡ ಅತ್ಯಂತ ಒಂದು ದುಃಖದ ಇದೆ, ನೋವಿದೆ. ಇದು ಆಗಬಾರ್ದಾಗಿತ್ತು. ಯಾಕಂದ್ರೆ ಒಂದು ಜೀವ ಬಹಳ ಪ್ರಮುಖ. ಇವತ್ತೊಂದು ದಿವಸ ಏನೇ ಇದು ಮಾಡಿದ್ರು ಕೂಡ ಜೀವ ವಾಪಸ್ ಬರೋದಲ್ಲ. ಸ್ವಾಭಾವಿಕವಾಗಿ ಅದ್ರ ಬಗ್ಗೆ ಎಲ್ಲರಿಗೂ ನೋವಿದೆ. ಅದರಿಂದ ಯಾಕಾಯ್ತು, ಏನಾಯ್ತು ಅನ್ನೋದು ತನಿಖೆ ನಡೀತಾ ಇದೆ. ಈಗ CID ತನಿಖೆ ಕೊಟ್ಟಿದ್ದಾರೆ. ಆ ತನಿಖೆಯಲ್ಲಿ ಇವತ್ತು ದಿವಸ ಎಲ್ಲೆಲ್ಲಿ ಲ್ಯಾಪ್ಸ್ಗಳಾಗಿದ್ದಾವೆ, ನಿಶ್ಚಿತವಾಗಿ ಲ್ಯಾಪ್ಸ್ ಆಗಿದಾವೆ, ಇಲ್ಲ ಅಂತಲ್ಲ, ಎಲ್ಲಿ ಲ್ಯಾಪ್ಸ್ ಆಗಿದ್ದಾವೆ, ಯಾರು ಹೊಣೆ, ಅದಕ್ಕೆ ಯಾಕೆ ಗೊಂದಲ ಸೃಷ್ಟಿ ಆಯಿತು, ಇದೆಲ್ಲ ತನಿಖೆ ನಂತರ ಹೊರಗೆ ಬರ್ತದೆ. ನೀವು ಕೂಡ ಗೃಹ ಖಾತೆ ನಿಭಾಯಿಸಿದ್ರ, ಸರ್ಕಾರ ಎಲ್ಲಿ ಎಡವುತ್ತು ಸರ್? ಅದು ನಾನೇ ಹೇಳಕ್ ಹೋಗ್ಲಿ. ಈಗ CID ತನಿಖೆಗಿಂತ ಮುಂಚೆ ನಾನೇ ಹೇಳಿಲ್ಲ. ಆ CID ಅವ್ರಿಗೆ ನಾನೇ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ತಪ್ಪಾಗುತ್ತೆ. ಸಿಎಂ ಜೊತೆ ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ, ಚರ್ಚೆ ಆಗಿದೆ. ಅವತ್ತು ಎಲ್ಲರೂ ಕ್ಯಾಬಿನೆಟ್ ನಲ್ಲೂ ಕೂಡ ಚರ್ಚೆ ಆಗಿದೆ. ಅವತ್ತೆಲ್ಲ ಕ್ಯಾಬಿನೆಟ್ ನಲ್ಲೂ ಕೂಡ ಚರ್ಚೆ ಆಗಿದೆ. ಕಮಿಟಿ ಮಾಡಿದ್ದಾರೆ. ಈಗ ಆ CID ತನಿಖೆ ಗೊತ್ತಾಗುತ್ತೆ ಎಲ್ಲಿ ತಪ್ಪಾಗುತ್ತೆ. ನಮ್ಗೆ ದೆಹಲಿ ಕರೆದಿಲ್ಲ. ಕರೆದ್ರು ಹೋಗ್ಲೇಬೇಕಲ್ಲ, ಯಾರು ಕರೆದ್ರು ಹೋಗ್ತೀವಿ, ಕರೆದಿದ್ರು ಹೋಗಿರ್ತೀವಿ. ಹೊತ್ತು ಸಲ AICC ನಾಯಕರು ಯಾರಾದ್ರೂ ಸಂಪರ್ಕ ಮಾಡಿದ್ರೆ ಸರ್, ಏನೋ ಕೇಳಿದ್ರೆ, ಮಾಹಿತಿ ಕೇಳಿದ್ರೆ? ಏನ್ ಹಾತದೆ ಯಾವುದೂ ಕೂಡ ಇಲ್ಲ. ಥ್ಯಾಂಕ್ ಯು.